ಎಸ್ ದೋಸ್ತಿಗಳ ದರ್ಬಾರ್ ಹೇಗಿತ್ತು ಅಂದ್ರೆ ರಾಜ್ಯದಲ್ಲಿ 28ಕ್ಕೆ 28 ಔಟ್ ಆಫ್ ಔಟ್ 28ಕ್ಕೆ 28 ಸ್ಥಾನವನ್ನ ಗೆದ್ದು ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅಂತ ಬಿಜೆಪಿ ಹಾಗೆ ಜೆಡಿಎಸ್ ಹವಣಿಸ್ತಾ ಇತ್ತು. ಆದ್ರೆ ಆದಂತಹ ಘಟನೆಯನ್ನ ಆದಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ನಿಜಕ್ಕೂ ಒಂದು ರೀತಿ ಜೆಡಿಎಸ್ಗೆ ಬಹಳ ಮುಖಭಂಗ ಆಗಿದೆ. ಜೆಡಿಎಸ್ ಜೊತೆ ಬಿಜೆಪಿಯು ಕೂಡ ಕೈ ಜೋಡಿಸಿದೆ, ಅದಕ್ಕೂ ಕೂಡ ಬಹಳ ಮುಖಭಂಗ ಆಗಿದೆ. ದೋಸ್ತಿಗಳ ಸುತ್ತ ಈಗ ಪೆನ್ ಡ್ರೈವ್ ಪೆಡಂಪೂತ ಹೆಚ್ಚಾಗಿ ವ್ಯಾಪಿಸಿದೆ. ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಗೆ ಕಂಟಕ ಆಗುತ್ತಾ ಈ ಪೆನ್ ಡ್ರೈವ್ ಕೇಸ್? ಜೆಡಿಎಸ್ ಜೊತೆಗೆ ಮೈತ್ರಿ ಬೇಕೋ ಬೇಡವೋ ಇವತ್ತು ಹೊರಬೀಳಲಿದೆ ಬಿಜೆಪಿಯಿಂದ ತೀರ್ಮಾನ. ಬಹಳ ಮಹತ್ವದ ತೀರ್ಮಾನ ಇವತ್ತು ಹೊರಬೀಳಲಿದೆ. ಯಾಕಂತಂದ್ರೆ ಈಗಾಗಲೇ ಅಮಿತ್ ಶಾ ಅವರು ಸ್ತ್ರೀಯರಿಗೆ ಅವಮಾನ ನಾವ್ಯಾವತ್ತೂ ಕೂಡ ಸಹಿಸೋದಿಲ್ಲ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಅವಮಾನ ಬಿಜೆಪಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ, ನಾವು ಇದಕ್ಕೆ ಸೀರಿಯಸ್ ಆಕ್ಷನ್ ಅನ್ನ ತಗೊಳ್ತೀವಿ ಅಂತ ಅಮಿತ್ ಶಾ ಅವರು ಈ ಹಿಂದೆನೆ ಹೇಳಿದ್ರು. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಬಿಜೆಪಿ ನಾಯಕರ ಮಹತ್ವದ ಸಭೆಯಲ್ಲಿ ಮೈತ್ರಿ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಜೆಡಿಎಸ್ ಜೊತೆ ಮೈತ್ರಿ ಮುಂದುವರಿಸಬೇಕೋ ಅಥವಾ ಇಲ್ಲಿಗೆ ಕೈ ಬಿಟ್ಟು ಬಿಡಬೇಕು? ಯಾಕಂದ್ರೆ ಈಗ ಆಗ್ತಾ ಇರುವಂತಹ ಘಟನೆಗಳನ್ನ ಗಮನಿಸ್ತಾ ಇದ್ವಿ. ಜೆಡಿಎಸ್ನಿಂದ ಅದರಲ್ಲೂ ಮುಖ್ಯವಾಗಿ ಜೆಡಿಎಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಕೇಸ್, ಇನ್ನೊಂದು ಕಡೆ HD ರೇವಣ್ಣ ಕೇಸ್, ಇದು ಬಿಜೆಪಿಗೆ ಸಹಿಸಿಕೊಳ್ಳಲು ಆಗ್ತಾನೆ ಇಲ್ಲ, ನುಂಗಲಾರದ ತುತ್ತಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಈ ಸಭೆಯಲ್ಲಿ ಏನ್ ನಿರ್ಧಾರ ತಗೊಳ್ತಾರೆ, ಜೆಡಿಎಸ್ ನಾಯಕರಿಗೆ ಏನ್ ಹೇಳ್ತಾರೆ? ಬೆಂಗಳೂರಿನ ಬಿಜೆಪಿಯ ಪ್ರಧಾನ ಕಚೇರಿ ಜಗನ್ನಾಥ ಭವನದಲ್ಲಿ ಸಭೆಯನ್ನ ಏರ್ಪಾಟು ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುವಂತಹ ಸಭೆಯಲ್ಲಿ ಮೈತ್ರಿ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ನೋಡ್ಬೇಕಾಗುತ್ತೆ ಜೆಡಿಎಸ್ ಜೊತೆ ಮುಂದಿನ ದಿನಗಳಲ್ಲೂ ಕೂಡ ಬಿಜೆಪಿ ಕೈ ಜೋಡಿಸುತ್ತೋ ಇಲ್ವೋ ಅಂತ. ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಹೇಗೆ ಮುಂದುವರಿಸಬೇಕು ಅನ್ನೋದು ಕೂಡ ಚರ್ಚೆ ಆಗುತ್ತೆ. ಈ ಸಭೆಯಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಸೇರಿದಂತೆ ಎಲ್ಲಾ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿಯ 25 ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ. ಹೈಕಮಾಂಡ್ ನಾಯಕರ ಸಮಕ್ಷಮದಲ್ಲಿ ಆಗಿರುವಂತಹ ಮೈತ್ರಿ ಬೇಡ ಅಂತ ಹೇಳೋದಕ್ಕೆ ರಾಜ್ಯ ನಾಯಕರಿಗೆ ಸಾಧ್ಯ ಇಲ್ಲ. ಸಭೆಯಲ್ಲಿ ಅಂತಿಮಗೊಳ್ಳುವ ತೀರ್ಮಾನ ಒಂದು ಕಡೆ ಹೈಕಮಾಂಡ್ಗೆ ರವಾನೆ ಮಾಡ್ತಾರೆ. ನೋಡ್ಬೇಕಾಗುತ್ತೆ ಹೈಕಮಾಂಡ್ ನಾಯಕರು ಇದಕ್ಕೆ ಏನು ಉತ್ತರವನ್ನ ಕೊಡ್ತಾರೆ. ರಾಜ್ಯ ನಾಯಕರು ಅಷ್ಟು ಸಲೀಸಾಗಿ ಹೇಳೋ ಆಗಿಲ್ಲ, ಎಸ್ ನಮಗೆ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೇಂದ್ರ ನಾಯಕರು ರಾಜ್ಯ ನಾಯಕರು ಸೇರ್ಕೊಂಡು ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ನೋಡೋಣ ಇವತ್ತು 11 ಗಂಟೆಗೆ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಜೆಡಿಎಸ್ ಜೊತೆ ಮುಂದಿನ ದಿನಗಳಲ್ಲೂ ಕೈ ಜೋಡಿಸ್ಕೊಂಡೇ ಚುನಾವಣೆಯನ್ನ ಎದುರಿಸಿದ್ದಾಗಿದೆ. ರಿಸಲ್ಟ್